Complex analysis class 3 part 2. Complex analysis class 3 part 2. Limits. Today we shall study the definition of limits. The limit of the function f of z at a point z0 is said to be L if for every epsilon greater than 0, however small, there exists a positive real number delta such that modulus of f of z minus L less than epsilon whenever modulus of z minus z0 less than delta. Symbolically it is written as limit z tending to z0 of f of z equal to L. ಸೊ ನೀವು ಲಿಮಿಟ್ನ ಡೆಫಿನೇಷನ್ ಹಿಂದೆ ಎಲ್ಲ ಕ್ಲಾಸಲ್ಲಿ ಓದಿದಿರಿ. ಸೇಮ್ ಅದೇ ಥರ ದ ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಝೆಡ್ ಅಟ್ ಎ ಪಾಯಿಂಟ್ ಝೆಡ್ ನಾಟ್ ಈ ಸೆಟ್ ಟು ಬಿ ಎಲ್. ಲಿಮಿಟ್ ಆಫ್ ದಿ ಫಂಕ್ಷನ್ ನಾವು ಎಲ್ ಅಂತ ಯಾವಾಗ ಕರಿತೀವಿ ಅಂದರೆ ಇಫ್ ಫಾರ್ ಎನಿ ಎಪ್ಸಲಾನ್ ಗ್ರೇಟರ್ ದ್ಯಾನ್ 0. ಎಪ್ಸಲಾನ್ ಅಂದರೆ ಇಟ್ ಈಸ್ ಎ ಪಾಸಿಟಿವ್ ನಂಬರ್, ವೆರಿ ವೆರಿ ಸ್ಮಾಲ್, ಹೌಎವರ್ ಸ್ಮಾಲ್, there exists a positive real number delta such that modulus of f of z minus L. ಎಫ್ ಆಫ್ ಝಡ್ಡು ಮತ್ತು ಈ ಲಿಮಿಟ್ಗಿರ್ತಕ್ಕಂಥ ಡಿಫ್ರೆನ್ಸ್ ಇದೆ, ಅದು ವೆರಿ ವೆರಿ ಸ್ಮಾಲ್ ಆಗಿರಬೇಕು. ವೆನ್ ಎವರ್ ಮಾಡ್ಯುಲಸ್ ಆಫ್ ಝಡ್ ಮೈನಸ್ ಝಡ್ ನಾಟ್ ಲೆಸ್ ದ್ಯಾನ್ ಡೆಲ್ಟಾ. ಡೆಲ್ಟಾ ಅನ್ನೋದು ಕೂಡ ಪಾಸಿಟಿವ್ ನಂಬರು ಗೊತ್ತಾನೆ. ಹಾಗಾಗಿ ಆ ಪಾಸಿಟಿವ್ ನಂಬರ್ಗಿಂತ ಕಡಿಮೆ ಇರಬೇಕು. ಇಟ್ ಈಸ್ ಸಿಂಬೋಲಿಕಲಿ ಇಟ್ ಈಸ್ ರಿಟರ್ನ್ ಆಸ್ ಲಿಮಿಟ್ ಝಡ್ ಟೆಂಡಿಂಗ್ ಟು ಝಡ್ ನಾಟ್ ಆಫ್ ಎಫ್ ಆಫ್ ಝಡ್ ಈಕ್ವಲ್ ಟು ಎಲ್. ಓಕೆ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಫೈಂಡ್ ಲಿಮಿಟ್ ಝಡ್ ಟೆಂಡಿಂಗ್ ಟು 1 ಪ್ಲಸ್ ಐ ಆಫ್ ಝಡ್ ಸ್ಕ್ವಯರ್ ಪ್ಲಸ್ 2z. ಇಲ್ಲಿ ಎಫ್ ಆಫ್ ಝಡ್ ಅಂದರೆ ಝಡ್ ಸ್ಕ್ವಯರ್ ಪ್ಲಸ್ 2z, ಝಡ್ ನಾಟ್ ಅಂದರೆ 1 ಪ್ಲಸ್ ಐ. ಈಗ ಇದರ ಲಿಮಿಟ್ ಕಂಡುಹಿಡಿಬೇಕು. ಲಿಮಿಟ್ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಸೊ ನಾವು ಝಡ್ ಇರ್ತಕ್ಕಂಥ ವ್ಯಾಲ್ಯೂ ಜಾಗದಲ್ಲಿ ಝಡ್ ನಾಟ್ನ ಹಾಕಬೇಕು. ಝಡ್ ಈಕ್ವಲ್ ಟು ಝಡ್ ನಾಟ್. ಓಕೆ, ಝಡ್ ಈಕ್ವಲ್ ಟು ಝಡ್ ನಾಟ್. ಝಡ್ ನಾಟ್ ಅಂದರೆ 1 ಪ್ಲಸ್ ಐ. ಹಾಗಾಗಿ ಪುಟ್ ಝಡ್ ಈಕ್ವಲ್ ಟು 1 ಪ್ಲಸ್ ಐ ಕೊಡಬೇಕು. ಹಾಗಾಗಿ ಲಿಮಿಟ್ ಆ್ಯಸ್ ಝಡ್ ಟೆಂಡಿಂಗ್ ಟು 1 ಪ್ಲಸ್ ಐ ಆಫ್ ಝಡ್ ಸ್ಕ್ವಯರ್ ಪ್ಲಸ್ 2z ಈಸ್ ಈಕ್ವಲ್ ಟು ಝಡ್ ಜಾಗದಲ್ಲಿ 1 ಪ್ಲಸ್ ಐ ಕೊಟ್ಟರೆ ದಿಸ್ ಈಸ್ 1 ಪ್ಲಸ್ ಐ ಹೋಲ್ ಸ್ಕ್ವಯರ್ ಪ್ಲಸ್ 2 ಇಂಟು 1 ಪ್ಲಸ್ ಐ. ಇಲ್ಲೇನತ್ತೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಪ್ಲಸ್ 2 1 2 ಪ್ಲಸ್ 2i. ಇಲ್ಲಿ ಐ ಸ್ಕ್ವೇರ್ ಅಂದರೆ -1 ಹೌದಾನೆ. ಹಾಗಾಗಿ -1 ಪ್ಲಸ್ 1 ಕ್ಯಾನ್ಸಲ್ ಆಯಿತು. ಹಾಗಾಗಿ ಇದಿಷ್ಟು ಆ್ಯಡ್ ಮಾಡಿದ್ರೆ 2, ದಿಸ್ ಈಸ್ ರಿಯಲ್ ನಂಬರ್, 2 ಪ್ಲಸ್ 2i ಪ್ಲಸ್ 2i ಅಂದರೆ 4i. ದಿಸ್ ಈಸ್ ದ ಲಿಮಿಟ್ ಆಫ್ ದಿ ಗಿವನ್ ಫಂಕ್ಷನ್. ನೆಕ್ಸ್ಟ್ ಅದೇ ರೀತಿ ಫೈಂಡ್ ಲಿಮಿಟ್ ಝಡ್ ಟೆಂಡಿಂಗ್ ಟು e ಟು ದ ಪವರ್ ಆಫ್ i pi by 4 ಝಡ್ ಸ್ಕ್ವೇರ್ ಬೈ ಝಡ್ ಟು ದ ಪವರ್ ಆಫ್ 4 ಪ್ಲಸ್ ಝಡ್ ಸ್ಕ್ವೇರ್ ಪ್ಲಸ್ 1. ಸೊ ಇಲ್ಲೂ ಕೂಡ ಪುಟ್ ಝಡ್ ಈಕ್ವಲ್ ಟು e ಟು ದ ಪವರ್ ಆಫ್ i pi by 4 ಕೊಡಬೇಕು. ಓಕೆ, ಸೊ ನಾನು ಒಂದೊಂದೇ ವ್ಯಾಲ್ಯೂ ಕಂಡಿದ್ದೀನಿ. ಓಕೆ, ಝಡ್ ಸ್ಕ್ವೇರ್ ಅಂದರೆ ಏನು ಫಸ್ಟ್ ಫೈಂಡ್ ಔಟ್ ಮಾಡೋಣ. ಝಡ್ ಸ್ಕ್ವೇರ್ ಅಂದರೆ e ಟು ದ ಪವರ್ ಆಫ್ i pi by 4 ಹೋಲ್ ಸ್ಕ್ವೇರ್. ಎ ಟು ದ ಪವರ್ ಆಫ್ m ಟು ದ ಪವರ್ ಆಫ್ n ಅಂದರೆ ಎ ಟು ದ ಪವರ್ ಆಫ್ m n ಆಯಿತು, m ಇಂಟು n. ಅದಕ್ಕೆ e ಟು ದ ಪವರ್ ಆಫ್ i pi by 2. e ಟು ದ ಪವರ್ ಆಫ್ i ಥೀಟಾ ಅಂದರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಹಾಗೆ e ಟು ದ ಪವರ್ ಆಫ್ i pi by 2 ಅಂದರೆ ಕಾಸ್ ಪೈ ಬೈ 2 ಪ್ಲಸ್ ಐ ಸೈನ್ ಪೈ ಬೈ 2. ಸೈನ್ 90 ಅಂದರೆ 0, ಕಾಸ್ 90 ಅಂದರೆ 0, ಸಾರಿ 1 ಅಲ್ಲ, ಕಾಸ್ 0 ಅಂದರೆ 1, ಕಾಸ್ 90 ಅಂದರೆ 0 ಪ್ಲಸ್ ಐ ಇಂಟು ಸೈನ್ 90 ಅಂದರೆ 1. ಹಾಗಾಗಿ ಐ ಇಂಟು 1 ಅಂದರೆ ಐ ಆಯಿತು. ಝಡ್ ಸ್ಕ್ವೇರ್ ವ್ಯಾಲ್ಯೂ ಐ ಆಯಿತು. ಓಕೆ, ಸಿಮಿಲರ್ಲಿ ಝಡ್ ಟು ದ ಪವರ್ ಆಫ್ 4 ಇದನ್ನು ಝಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಝಡ್ ಸ್ಕ್ವೇರ್ ಅಂದರೆ ಐ ಆಯಿತು. ಹಾಗಾಗಿ ಐ ಸ್ಕ್ವೇರ್ ಅಂದರೆ -1 ಆಯಿತು. ಈಗ ಝಡ್ ಸ್ಕ್ವೇರ್ ಮತ್ತು ಝಡ್ ಟು ದ ಪವರ್ ಆಫ್ 4 ವ್ಯಾಲ್ಯೂನ ನಾನು ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಓಕೆ, ದೇರ್ಫೋರ್ ಲಿಮಿಟ್
z tending to e to the power of 5 pi by 4 of z square by z to the power of 4 plus z square plus 1 is equal to ಇಲ್ಲಿ ಝಡ್ಗೆ e to the power of 5 by 4 ಕೊಟ್ಟರೆ ಇದರ ವ್ಯಾಲ್ಯೂ ಐ ಆಯಿತು. z to the power of 4 ಅಂದರೆ -1 ಆಯಿತು. z ಸ್ಕ್ವೇರ್ ಅಂದರೆ ಐ ವ್ಯಾಲ್ಯೂ ಆಯಿತು ಪ್ಲಸ್ 1 ಆಯಿತು. ಇಲ್ಲಿ -1 + 1 ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಈಸ್ ಐ ಬೈ ಐ ಆಯಿತು. ಐ ಕ್ಯಾನ್ಸಲ್ ಆದರೆ 1. ಹಾಗಾಗಿ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಪ್ರಾಬ್ಲಮ್, ಶೋ ದಟ್ ಲಿಮಿಟ್ z ಟೆಂಡಿಂಗ್ ಟು 0 ಆಫ್ z ಬಾರ್ ಬೈ z ಡಸ್ ನಾಟ್ ಎಕ್ಸಿಸ್ಟ್. ಈ ಲಿಮಿಟು ಎಕ್ಸಿಸ್ಟ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ನಾವು ಸೊಲ್ಯೂಷನ್, ಪುಟ್ z ಈಕ್ವಲ್ ಟು x ಪ್ಲಸ್ ಐ ವೈ, ದೇರ್ ಫೋರ್ z ಬಾರ್ ಈಸ್ x ಮೈನಸ್ ಐ ವೈ ಆಯಿತು. ದೇರ್ ಫೋರ್ ಲಿಮಿಟ್ z ಟೆಂಡಿಂಗ್ ಟು 0 ಆಫ್ z ಬಾರ್ ಬೈ z ಅಂದರೆ ಲಿಮಿಟ್ z ಟೆಂಡಿಂಗ್ ಟು 0, z ಅಂದರೆ x ಪ್ಲಸ್ ಐ ವೈ ಟೆಂಡಿಂಗ್ ಟು 0 ಆಫ್ z ಬಾರ್ ಅಂದರೆ x ಮೈನಸ್ ಐ ವೈ ಬೈ x ಪ್ಲಸ್ ಐ ವೈ ಆಯಿತು. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ನೆಕ್ಸ್ಟು ಪೇಜ್ ನಂಬರ್ 4. ಸೊ ಈಗ ನಾನು ಏನು ಮಾಡ್ತೀನಿ, ಇದನ್ನು ಕೇಸ್ ಫಸ್ಟ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಕಂಡಿತೀನಿ. ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಅಂದರೆ ರಿಯಲ್ ಆ್ಯಕ್ಸಿಸ್. ಅಲಾಂಗ್ ದಿ ಎಕ್ಸ್